ನಾನು ಮತ್ತೆ ಕಾಲೇಜ್ ಸೇರ್ಕೊಂಡಿದ್ದೀನಿ. ಫೀಸ್ 1,20,000. ನಾನು ಮೆಟ್ರೋಲ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಬರೀ ಕಾರ್ಡ್ ಮಾಡಿಲ್ಲ, ಅದ್ರ ಜೊತೆ ಇನ್ನೂ ಸರ್ಪ್ರೈಸ್ ಮಾಡಿದ್ದೀನಿ. ಅಲ್ಲೋಗಿ ತೋರಿಸ್ತೀನಿ. ಸ್ವಲ್ಪ ಮಿಸ್ಕಮ್ಯುನಿಕೇಶನ್ಸ್ ಆಗಿ ಏನೇನೋ ಕತೆಗಳಾಗೋಯ್ತು. ಏನು ತಲೆನೇ ಓಡ್ತಾ ಇಲ್ಲ, ಏನ್ ಮಾಡ್ತಾ ಇದ್ದೀನಿ ಲೈಫಲ್ಲಿ. Okay, let's go. Hi, so welcome back to my new vlog, guys. So ನಾನು ಒಂದು ಮಾರ್ಟ್ಗೆ ಹೋಗ್ಬೇಕು. ಏನಕ್ಕೆ ಅಂತ ನಿಮಗೆ ಹೇಳ್ತೀನಿ. ಫಸ್ಟ್ ಏನೇನು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಅದು ಬಿಟ್ಟರೆ ಒಂದು ಫೋನ್ ಬರ್ತಾ ಇದೆ, iPhone 15 Pro Max. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಆಚೆನೇ ಇರಬೇಕು, ಆಚೆ ನಾವು ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಫೋನ್ ಬಂದಿದೆ, ಫಸ್ಟ್ ಶಾಪಿಂಗ್ ಮುಗಿಸ್ಕೊಂಬಂದು ಅನ್ಬಾಕ್ಸ್ ಮಾಡೋಣ ಗೈಸ್. ನಾನು ಬಂದಿರೋದು ನೋಟ್ಬುಕ್ಕು, ಪೆನ್ನು ಅದೆಲ್ಲ ತೊಗೊಳಕ್ಕೆ. ನೋಟ್ ಬುಕ್ ಎಲ್ಲಿದೆ ಹುಡುಕ್ತಾ ಇದ್ದೀನಿ, ಚೆನ್ನಾಗಿರೋದು ಯಾವುದಾದ್ರೂ ಒಂದು. ಏನಿದು ಆರ್ಟ್ ಪ್ಯಾಡ ಏನೋ ಬಂದ್ಬಿಡಿದಪ್ಪ. ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ. ನಾನು ನಮ್ಮ ಕಾಲದಲ್ಲಿ ಅಂತ ಹೇಳಿದಾಗ ನಂಗೆ ತುಂಬ ವಯಸ್ಸಾಗ್ಬಿಟ್ಟಿದೆ ಫೀಲಿಂಗ್ ಬರುತ್ತೆ ಗೈಸ್. ಐ ಗೆಸ್ ವಿಲ್ ಗೋ ವಿತ್ ದಿಸ್ ಗೈಸ್. ಪೆನ್ನು ಚಿಕ್ಕ ವಯಸ್ಸಲ್ಲಿ ಕನಸಿತ್ತಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೆನ್ಸಿವ್ ಪೆನ್ ತೊಗೊಳ್ಳೋಣ ಅಂತ. ಚಿಕ್ಕ ವಯಸ್ಸಲ್ಲಂತೂ ತೊಗೊಳಕ್ಕಾಗ್ತಿಲ್ಲ, ಯಾವಾಗಾದ್ರೂ ತೊಗೊಳ್ಳೋಣ ಅಂತ ಗೈಸ್. ಇಲ್ಲಿ ನೋಡಿ ಪಾರ್ಕರ್ ಇದೆ, ಪಾರ್ಕರ್ ತೊಗೊಳ್ಳೋಣ ಯಾವುದಾದ್ರೂ ಒಂದು ಗೈಸ್. ಇಲ್ಲಿ ಮೇಲೆ ಇರೋದೆಲ್ಲ ಕಾಸ್ಟ್ಲಿ ಅಂತೆ. ಎಷ್ಟು ಅಂತ ನೋಡೋಣ. 650 rupees. ಇದು ಏನು ಪೆನ್ ಇದು? ಬಾಲ್ ಪೆನ್. ನಂಗೆ ಜೆಲ್ ಪೆನ್ ಬೇಕು ಗೈಸ್, ಬಾಲ್ ಪೆನ್ ನಂಗೆ ಇಷ್ಟ ಆಗಲ್ಲ ಗೈಸ್. ಪೆನ್ನಲ್ಲಿ ಬರ್ದಿರೋದನ್ನ ಎರೇಸ್ ಮಾಡೋಕ್ಕೆ ಇಲ್ಲಿ ನೋಡಿ ಇದು ಬೇರೆ ಬಂದಿದೆ. ಪಾಪ ನಮ್ದು ಇಷ್ಟು ಉದ್ದ ಬರ್ತಿತ್ತು ಪೆನ್ನಲ್ಲಿ ಬರ್ದಿರೋದನ್ನ ಎರೇಸ್ ಮಾಡೋಕ್ಕೆ. ಅದ್ರಲ್ಲಿ ಎರೇಸ್ ಮಾಡಿದ್ರೆ ಬುಕ್ಕೆ ಹರಿದೋಗೋದು. ಇದು ಒಳ್ಳೆ ಪೆನ್ನು ಗೈಸ್. ಅವಾಗ ಕ್ರೇಜ್ ಮುಂಚೆ ಸಖತ್ ಯೂಸ್ ಮಾಡ್ತಿದ್ವಿ. ಇದು ಎಲ್ಲದಕ್ಕಿಂತ OG ಪೆನ್ ಇದು. ಬುಕ್ ಅಂತ ಬಂದು ಇನ್ನೇನೇನೋ ತೊಗೊಳ್ತಾ ಇದ್ದೀನಿ. ನನಗೆ ಒಂಥರ ಖುಷಿ ಗೈಸ್. ಈ ಥರ ಸೂಪರ್ ಮಾರ್ಕೆಟ್ಗೆ ಬಂದು ಕಣ್ಣು ಕಾಣಿಸಿದೆಲ್ಲ ತೊಗೊಳ್ಳೋದು ಒಂಥರ ಖುಷಿ. ಐ ಫೀಲ್ ವೆರಿ ಹ್ಯಾಪಿ. ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ ಇವತ್ತು ಗೈಸ್. ಸೊ ವಾಪಸ್ ಮನೆಗೆ ಬಂದಿದ್ದೀನಿ. ಸೀಮಾ, ಸೋನು, ನಾನು ಮತ್ತೆ ಕಾಲೇಜ್ ಸೇರ್ಕೊಂಡಿದ್ದೀನಿ. ಏನಂತೀಯ? ಗುಡ್ ವೆರಿ ಗುಡ್, ಆಲ್ ದ ಬೆಸ್ಟ್. ಏನು ಅಂತ ಕೇಳಲ್ವಾ? ಏನು ಇಂಗ್ಲೀಷ್ ಗೈಸ್? ನಾನು ಇಂಗ್ಲೀಷ್ ಕ್ಲಾಸಸ್ ಸೇರ್ಕೊಂಡಿದ್ದೀನಿ. ಇಂಗ್ಲೀಷ್ ಕ್ಲಾಸಸ್ ಅಂದರೆ ಬೇಸಿಕ್ ಇಂಗ್ಲೀಷ್ ಕ್ಲಾಸಸ್ ಅಲ್ಲ. ದಿಸ್ ಈಸ್ ಒಂದು ಲೆವೆಲ್ ಮೇಲೆ. ಸೊ ನಾನು ಇಂಗ್ಲೀಷ್ ಮಾತಾಡ್ತೀನಿ ಮುಂಚೆಯಿಂದನು. ಅಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಸರ್ಕಲಲ್ಲಿ ತುಂಬ ಕಮ್ಮಿ. ನಾನು ಪ್ರೈವೇಟ್ 8th ಹೋಗಿ ಅದಾದ್ಮೇಲೆ ಗೌರ್ಮೆಂಟ್ಗೆ ಹೋಗಿದ್ದು. ಅದಾದ್ಮೇಲೆ ನಾವು ಗೌರ್ಮೆಂಟ್ ಅಲ್ಲ. ಸೊ ಇಂಗ್ಲೀಷ್ ತುಂಬ ಕಮ್ಮಿ ನಮ್ಮ ಪ್ರೈವೇಟ್ ಸ್ಕೂಲಲ್ಲೂ ಅಷ್ಟೇ, ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ ಅಷ್ಟೇ. ನಾವು ಓದಿದ ಸ್ಕೂಲಲ್ಲೆಲ್ಲ ನಾವು ಇಂಗ್ಲೀಷ್ ಮಾತೇ ಆಡಿಲ್ಲ. ನಮ್ಮ ಸರ್ಕಲ್ ಈಗಲೂ ಯಾರೂ ನಮ್ಗೆ ಇಂಗ್ಲೀಷಲ್ಲಿ ಮಾತಾಡಲ್ಲ. ಸೊ ನನಗೆ ತುಂಬ ಅದೇ ಮಾತಾಡ್ತಾರೆ ಬಬ್ಲು. ನಾರ್ಮಲ್ ಬೇಸಿಕ್ ಇಂಗ್ಲಿಷ್ ಮಾತಾಡ್ತಾರೆ. ನನ್ನ ಸರ್ಕಲ್ ಅಲ್ಲಿ ನಮ್ಮ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಅಲ್ಲಿ ಇಂಗ್ಲೀಷ್ ಈಗಲೂ ನನ್ನ ಹತ್ರ ಯಾರು ಮಾತಾಡಲ್ಲ. ಕನ್ನಡದಲ್ಲೇ ಮಾತಾಡೋದು, ನಮ್ಮ ಕನ್ನಡದವರಲ್ವ ಎಲ್ಲರೂ. ಸೊ ಇಂಗ್ಲೀಷ್ ಮಾತಾಡಿ ಅದಕ್ಕೆ ನಂಗೆ ಅಷ್ಟು ಫ್ಲೂಯೆನ್ಸಿ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಯಾವಾಗಲೂ. ಸೊ ಐ ಮ್ಯಾನೇಜ್. ಬಬ್ಲು ಫ್ಲೂಯೆನ್ಸಿ ಅಂದ್ರೆ ಫ್ಲೂಯೆನ್ಸಿ ಎಲ್ಲರಿಗೂ ಇರುತ್ತೆ. ಆಕ್ಸೆಂಟ್ ಇದೆಯಲ್ಲ, ಆಕ್ಸೆಂಟ್ ಮಾಡೋದೇ ಒಂಥರ ಟಂಗ್ ಟ್ವಿಸ್ಟ್ ಮಾಡಿ ಮಾತಾಡ್ಬೇಕು ಇಂಗ್ಲೀಷ್. ಸರಿ ಸೀಮಾ ಅವರೇ, ಥ್ಯಾಂಕ್ ಯು. ಆಯ್ತಾ? ಏನಾದ್ರು ಇದೆಯಾ? ಸೊ ನಾನು ಒಂದು ಕ್ಲಾಸ್ ಸೇರ್ಕೊಂಡಿದ್ದೀನಿ ಇವಾಗ. ಅಂದರೆ ಕ್ಲಾಸ್ಗೆಲ್ಲ ಹೋದಲ್ಲ, ಆನ್ಲೈನು. ಸೊ ಅವರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಟೈಗರ್ ಶ್ರಾಫ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ಇಂಗ್ಲೀಷ್, ಏನೋ ಬಾಡಿ ಲ್ಯಾಂಗ್ವೇಜು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ಏನೇನೋ ಬೇರೆ ಬೇರೆ ಹೇಳ್ಕೊಟ್ಟಿದ್ದಾರೆ. ಸೊ ಇಸ್ ಅ ವೆರಿ ನೈಸ್ ಟೀಚರ್. ಅದಕ್ಕೆ ಸೇರ್ಕೊಂಡಿದ್ದೀನಿ. ಇಟ್ಸ್ ಅ ಕ್ವೈಟ್ ಹೈ ಬಜೆಟ್ ಕ್ಲಾಸಸ್, ಬಟ್ ಐ ಆಮ್ ಡ್ಯಾಮ್ ಶ್ಯೂರ್. ವೆರಿ ಹೈ ಬಜೆಟ್, ನಾಟ್ ಕ್ವೈಟ್, ವೆರಿ ಹೈ ಬಜೆಟ್. ಸೊ ಸ್ವಲ್ಪ ಜಾಸ್ತಿನೇ ಇದೆ ಪ್ರೈಸು. ಬಟ್ ಐ ರಿಯಲಿ ವಾಂಟೆಡ್ ಟು ಇಂಪ್ರೂವ್ ಮೈ ಸೆಲ್ಫ್. ಆ್ಯಂಡ್ ನಾವು ಇನ್ನೂ ದೊಡ್ಡ ದೊಡ್ಡ ಜಾಗಗಳಿಗೆ ಹೋದಾಗ ಐ ಡೋಂಟ್ ವಾಂಟ್ ಟು ನಾಟ್ ಬಿ ಕಾನ್ಫಿಡೆಂಟ್. ನಮ್ಗೆ ಹಂಗೆ ಇಂಗ್ಲೀಷ್ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ಐ ಸ್ಪೀಕ್ ವೆರಿ ಕಾನ್ಫಿಡೆಂಟ್ಲಿ. ಬಟ್ ಸ್ಟಿಲ್ ಸಮ್ವೇರ್ ಐ ಫೀಲ್ ಐ ಕ್ಯಾನ್ ಇಂಪ್ರೂವ್ ಅ ಲಾಟ್. ಸೊ ಹ್ಯೂಮನ್ ಶುಡ್ ಆಲ್ವೇಸ್ ಇಂಪ್ರೂವ್ ಆ್ಯಂಡ್ ಹೊಸ ವಿಷಯ ಕಲಿತಾ ಇರಬೇಕು. ನಂಗೆ ರೀಸೆಂಟ್ ಡೇಸಲ್ಲಿ ಇನ್ನೂ ಕಲಿತಾನೆ ಇಲ್ಲ ನಾನು ಅನ್ನೋ ಥರ ಫೀಲ್ ಆಗೋಯ್ತು. ಅದಕ್ಕೆ ಓಕೆ, ಲೆಟ್ಸ್ ಸ್ಟಾರ್ಟ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಈಗ ಇಂಗ್ಲೀಷ್ ಕ್ಲಾಸಸ್ ಸೇರ್ಕೊಂಡಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ಸೊ ದಿಸ್ ಕೋರ್ಸ್ ಈಸ್ ಹೆಲ್ಪಿಂಗ್ ಮೀ ವಿತ್ ದ ವೇ ಐ ಥಿಂಕ್, ದ ವೇ ಐ ಕಮ್ಯುನಿಕೇಟ್ ಆ್ಯಂಡ್ ದ ವೇ ಐ ಕ್ಯಾರಿ ಮೈ ಸೆಲ್ಫ್. ಸೊ ಈಗ ನಾನು ತುಂಬ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋದಾಗ ಆರ್ ಸಮ್ವೇರ್ ಕಂಟ್ರೀಸ್ಗೆ ಹೋದಾಗ ಐ ರಿಯಲಿ ವಾಂಟ್ ಟು ಫೀಲ್ ಕಾನ್ಫಿಡೆಂಟ್ ಇನ್ ಮೈ ಇಂಗ್ಲೀಷ್. ಸೊ ಅದಕ್ಕೆ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಸೊ ಯಾ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಲರ್ನಿಂಗ್ ಆ್ಯಂಡ್ ಯು ನೀಡ್ ಟು ಆಲ್ವೇಸ್ ಇಂಪ್ರೂವ್ ಯುವರ್ ಸೆಲ್ಫ್. ಸೊ ಅದಕ್ಕೆ ಈ ಡೈರಿ ಬುಕ್ ಎಲ್ಲ ತೊಗೊಂಡು ದೊಡ್ಡ ಸೆಲೆಬ್ರಿಟಿ ರೇಂಜಿಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು. ಬನ್ನಿ, ಇನ್ನು ಇಂಗ್ಲೀಷ್ ಕಲಿಯೋದೆ. ರಿಯಾನಾ ಬಾನು, ಮಿಸ್ ರಿಯಾನಾ ಬಾನು, I am join new course, English course. You know how much?
ಫೀಸ್ 1,20,000. Promise. Give me, I will teach you. Huh? Your English? Very good, very good. You, not me. You teach Rani. Your English so good, you teach Rani. Rani, ಏಪ್ರಿಲ್ ಆದ್ಮೇಲೆ ಏನು ಬರುತ್ತೆ ರಾಣಿ? ರಾಣಿ ಮೇಕೆ ಇದ್ದಂಗೆ ಅವಳು ಫುಲ್ ಅಪ್ಪ ನೋಡಿ ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ, ಗಾರ್ಡನಿಂಗ್. ಬನ್ನಿ ಈಗ ನಂದು ಈವ್ನಿಂಗ್ ನಾನು ಆಚೆ ಹೋಗಬೇಕು. ಸೊ ಈಗ ನಂದು ಕ್ಲಾಸ್ ಇದೆ 12:30, ಮುಗಿಸ್ಕೊಂಡು ಹೋಗೋಣ. ಜಿಮ್ಮು ಮುಗೀತು ಬೆಳಗ್ಗೆ. ಗೈಸ್, ಪೀಪಲ್ ಯೂಶಲಿ ಹೈಡ್ ದಿಸ್ ಜರ್ನಿ. ಅಂದರೆ ಇದೆಲ್ಲ ನನ್ನ ಪ್ರಕಾರ ಯಾರು ಬ್ಲಾಗಲ್ಲೆಲ್ಲ ಹೇಳಲ್ಲ, ನಾನು ಇದನ್ನು ಕಲಿತಾ ಇದ್ದೀನಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, a lot of people learn from me, a lot of people get inspired. So I really want to tell them that learn something. ಈಗ ನೀವು ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಬೇರೆ ವಿಷಯ, ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಇಫ್ ಯು ಕ್ಯಾನ್ ಲರ್ನ್ ಸಮಥಿಂಗ್, ಇಂಗ್ಲೀಷೋ ಇಲ್ಲಾಂದ್ರೆ ಏನೋ ಒಂದು ಕೋರ್ಸೋ ನಿಮಗೆ ನೆಕ್ಸ್ಟ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಇನ್ವೆಸ್ಟ್ ಇನ್ ದ್ಯಾಟ್. ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಬಟ್ಟೆ ಗಿಟ್ಟೆ, ವಾಚ್ ಗೀಚು, ಶೂಸ್ ಎಲ್ಲ ಬಿಟ್ಟು ನಿಮ್ಮ ನಾಲೆಡ್ಜು, ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇನ್ವೆಸ್ಟ್ ಮಾಡ್ತಿರಲ್ಲ, ದಟ್ಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸೊ ಈಗ ನಂದು ಕೋರ್ಸ್ ಸ್ಟಾರ್ಟ್ ಆಗುತ್ತೆ, ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಮ್ಮ ಫೋನ್ ಅನ್ಬಾಕ್ಸ್ ಮಾಡೋಣ, ಯಾವ ಫೋನ್ ಯಾವ ಕಲರ್ ಎಲ್ಲ ನೋಡಿ. ಆಮೇಲೆ ಈವ್ನಿಂಗು ತಮ್ಮನ ಟೈಟಲ್ ನೋಡಿದ್ರಲ್ಲ, ಮೀಟ್ ಮಾಡೋಕೆ ಹೋಗೋಣ. ಮನೇಲಿರೋ ಹೌಸ್ ವೈಫ್ಗಳು ನನ್ನ ಬ್ಲಾಗ್ಸ್ನ ತುಂಬ ನೋಡ್ತಾರೆ. ಅವ್ರಿಗೂ ಅಷ್ಟೇ ಒಂದು ಮೆಸೇಜು, ಟೈಲರಿಂಗ್ ಕಲೀರಿ, ಏನೋ ಒಂದು ಸ್ಕಿಲ್ ಕಲೀರಿ. ಸೊ ದ್ಯಾಟ್ ಖಾಲಿ ಕೂತಷ್ಟು ತಲೆ ಕೆಟ್ಟೋಗುತ್ತೆ. ನಂದು ಟು ಬಿ ಹಾನೆಸ್ಟ್, ನಂದು ಲಾಸ್ಟ್ 2 months ಏನಿತ್ತು, ನವಂಬರ್ ಡಿಸೆಂಬರು, ಐ ವಾಸ್ ಇನ್ ಟು ಡೀಪ್ ಡಿಪ್ರೆಷನ್ ಅಂದ್ಕೊಳ್ಳಿ. ಏನು ತಲೆನೇ ಓಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ, ಬರೀ ತಿನ್ನೋದು, ರೂಮಲ್ಲಿ ಕೂತ್ಕೊಳ್ಳೋದು, ನನ್ನ ಕೆಲಸ, ನನ್ನ ಬ್ಲಾಗ್ ಮಾಡೋದು. ಅಂದರೆ ಐ ವರ್ಕ್ ಹಾರ್ಡ್. ನಂದು ವರ್ಕ್ ಏನಂದರೆ ಲೈಫಲ್ಲಿ ಏನೇ ನಡೆದ್ರು ವರ್ಕ್ ಮಾಡ್ತಿರ್ತೀನಿ. ಬಟ್ ಸ್ಟಿಲ್ ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಇನ್ ಮೈ ಲೈಫ್. ನಾನು ಹೊಸದಾಗಿ ಏನೋ ಕಲಿತಿಲ್ಲ ಅಂತ 2 ತಿಂಗಳಿಂದ ಅಂದ್ಕೊಂಡು ಇದನ್ನು ಕಲಿಬೇಕು, ಅದನ್ನು ಕಲಿಬೇಕು ಅಂತ ಒಂದು 50 ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. 50 ಮೇಲೂ ಫೋಕಸ್ಸು. ಆಮೇಲೆ ಒಂದಿನ ಅನಿಸ್ತು, ಸ್ಯಾಮ್, ನಿನ್ನ 50ರಲ್ಲಿ 20, 10ಕ್ಕೆ ಬಂದೆ. ಓಕೆ, ಈ 4, 5, 6 ಆದರೂ ಕಲ್ತ್ಬಿಡೋಣ, ಒಂದು 10, 5, 6 ಈ ಬಾಕ್ಸಿಂಗ್ ಕಲಿಯೋಣ, ಏನೋ ಕ್ಯಾಲಿಸ್ಟೆನಿಕ್ಸ್ ಕಲಿಯೋಣ, ಸಿಂಗಿಂಗ್ ಕ್ಲಾಸಸ್ಗೆ ಹೋಗ್ಬಿಡೋಣ, ಎಲ್ಲ ಕ್ಲಾಸಸ್ಗೆ ಹೋಗ್ಬಿಡೋಣ, ಕುದುರೆ ಏನೋ ಹಾರ್ಸ್ ರೈಡಿಂಗ್ ಕಲಿಯೋಣ ಅಂತೆಲ್ಲ ಎಲ್ಲನೂ ತಲೆಗೆ ಹಾಕೊಂಡ್ಬಿಟ್ಟಿದ್ದೆ. ಇಂಗ್ಲೀಷ್ ಕ್ಲಾಸಸ್ ಕಲಿಬೇಕು ಅಂತ, ಇಂಗ್ಲೀಷ್ ಕಲಿಬೇಕು, ಇನ್ನು ಕಮ್ಯುನಿಕೇಷನ್ ಕಲಿಬೇಕು, ಬಾಡಿ ಲ್ಯಾಂಗ್ವೇಜ್ ಕಲಿಬೇಕು. ಆಮೇಲೆ ಇಷ್ಟೆಲ್ಲ ತಲೆಗೆ ಹಾಕೊಂಡಾಗ ಸ್ಟ್ರೆಸ್ ಜಾಸ್ತಿ ಆಗೋಯ್ತು. ಎಲ್ಲನೂ ಯಾವುದೂ ಮಾಡೋಕ್ಕಾಗ್ತಿರಲಿಲ್ಲ ಅದನ್ನು ಸ್ಟ್ರೆಸ್ಸಲ್ಲಿ. ಅವಾಗ ಅಂದ್ಕೊಂಡೆ ನಾನು ಕಾಮಾಗಿ ಕೂತ್ಕೊಂಡು, ಓಕೆ, ಒಂದೊಂದೇ ಫೋಕಸ್ ಮಾಡೋಣ ಅಂತೇಳಿ ಫಸ್ಟ್ ಇಂಗ್ಲೀಷ್ ಕಲಿತು, ಇಂಗ್ಲೀಷ್ ಕ್ಲಾಸಸ್ನ ಕಂಪ್ಲೀಟ್ ಮಾಡಿ 6 months ಕೋರ್ಸ್ ಇದೆ ಅದು. ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ತಾ ಇದಕ್ಕೆ ಸೆಟ್ ಆದಮೇಲೆ ಸ್ಲೋ ಆಗಿ ಇನ್ನೊಂದು ಕೋರ್ಸ್ಗೆ ಹೋಗೋಣ, ಇನ್ನೊಂದೇನಾದ್ರು ಕಲಿಯೋಣ ಅಂತ ಅಂದ್ಕೊಂಡು ನಾನು ಕಾಮ್ ಮಾಡಿಕೊಂಡು ನಾನು ಜಿಮ್ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಿ, ಡಯಟ್ ಸ್ಟಾರ್ಟ್ ಮಾಡಿ, ಐ ಕಮ್ ಬ್ಯಾಕ್ ಟು ಮೈ ಫೇಸ್ ಅಗೇನ್. ಸೊ ಪ್ಲೀಸ್ ಖಾಲಿ ಕೂತ್ಕೊಳ್ಳೋಕೆ ಹೋಗಬೇಡಿ, ಏನಾದರೂ ಒಂದು ಸ್ಕಿಲ್ ಕಲೀರಿ. ಯೂಟ್ಯೂಬ್ ನೋಡಿ ಕಲೀರಿ. ನೀವು ದುಡ್ಡು ಖರ್ಚು ಮಾಡಿ ಕಲಿಬೇಕು ಅನ್ನೋದೇ ಇಲ್ಲ. ಯೂಟ್ಯೂಬ್ ಇಸ್ ಸಚ್ ಅ ಗ್ರೇಟ್ ಪ್ಲಾಟ್ಫಾರ್ಮ್. ನಾನು 6 ವರ್ಷ ಹಿಂದೆ ಯೂಟ್ಯೂಬಲ್ಲಿ ಗಿಟಾರ್ ಕಲ್ತಿದ್ದು. ಸೊ ಅಷ್ಟು 6 ವರ್ಷ ಹಿಂದೆನೇ ಕಲ್ತಿದ್ದೀನಿ. ಅಂದರೆ ಇವಾಗ ಎಷ್ಟು ಲಕ್ಷ ಕ್ರಿಯೇಟರ್ಸ್, ಎಷ್ಟು ಕೋಟಿ ಕ್ರಿಯೇಟರ್ಸ್ ಇದ್ದಾರೆ ಅಂದರೆ ದ ಟೀಚಿಂಗ್ ಯು ಸೋ ಮೆನಿ ಥಿಂಗ್ಸ್ ಫಾರ್ ಫ್ರೀ. ಒಂದು ಚಾನಲ್ ನೋಡಿ, ಆ ಚಾನಲಿಂದ ಏನಾದರೂ ಒಂದು ಇನ್ಫಾರ್ಮೇಟಿವ್, ಇಲ್ಲಾಂದರೆ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನು ಕಲಿಬೋದು, ಟೈಲರಿಂಗು, ಕುಕ್ಕಿಂಗು, ಏನು ಕಲಿಬೋದು. ಫೀಮೇಲ್ ಯಾರ್ಯಾರು ಮನೆಯಲ್ಲಿ ಹೌಸ್ ವೈಫ್ಸ್ ಇರ್ತಾರೆ ಅವ್ರಿಗೆಲ್ಲ ಹೇಳ್ತಿರೋದು, ಅದನ್ನು ಕಲಿಯೋಕ್ಕೆ ಟ್ರೈ ಮಾಡಿ. ದಟ್ ವಿಲ್ ಹೆಲ್ಪ್ ಯು ವಿತ್ ಯುವರ್ ಮೈಂಡ್ ಸೆಟ್. ನೀವು ಜಾಸ್ತಿ ಓವರ್ ಥಿಂಕ್ ಮಾಡೋದು, ಜಾಸ್ತಿ ಟೆನ್ಷನ್ ಇರೋದು ಅದೆಲ್ಲ ಏನೂ ಇರಲ್ಲ. ಸೊ ದಟ್ ಯು ವಿಲ್ ಲರ್ನ್ ಸಮಥಿಂಗ್ ನ್ಯೂ ಆಲ್ಸೋ. So this is one thing I wanted to talk about. Let's go. Thank you so much. ಕ್ಲಾಸ್ ಮುಗಿತು, ಪಾರ್ಕರ್ ಪೆನ್ ನಮ್ಮ ಅಕ್ಕಂಗೆ ಕೊಟ್ಬಿಟ್ಟೆ. Thank you so much. ನಾಳೆ ಇದೇ ಪೆನ್ನಲ್ಲಿ ಎಕ್ಸಾಮ್ ಬರೀತೀನಿ. ಎಂಜಾಯ್. ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋ ನೋಡಿ ಶೂಟ್ ನಡೆಯೋಕ್ಕೆ ಈಗ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮನೆಗೆ ಭಗವತಿ ಅವ್ರು ಬಂದಿದ್ದಾರೆ ತುಂಬ ದಿನ ಆದಮೇಲೆ. ಹಾಯ್, ಫಸ್ಟ್ ಟೈಮ್ ಬಂದಿದ್ದಾರೆ ನಮ್ಮ ಮನೆಗೆ. ಒಂದು ಮೀಟಿಂಗ್ ಬಂದಿದ್ದಲ್ಲ. ಹಾಯ್, ವೆಲ್ಕಮ್ ಟು ಅವರ್ ಹೋಮ್. ಏನಾದ್ರು ಗಿಫ್ಟ್ ಅಲ್ಲ ಏನಾದ್ರು ತಂದಿದ್ಯಾ ಅಂತ. ಓ, ಈಗ ಆರ್ಡ್ರ್ ಮಾಡ್ತೀಯಲ್ಲ? ಓಕೆ, ಈಗ ಆರ್ಡ್ರ್ ಮಾಡ್ತಾಳೆ. ಇದು ಭಗವತಿ ಅವರ ತಂಗಿ ಕವನ ಅಂತ. ಶಶಾಂಕ್ ಅವ್ರ ತಂಗಿ ಹೆಸರು ಕವನಾನೇ. ಹಾಂ, ಹಾಯ್, ವೆಲ್ಕಮ್ ಟು ಅವರ್ ಹೋಮ್. ನೀವು ಗಿಫ್ಟು ನೀವು ಆರ್ಡ್ರ್ ಮಾಡ್ತೀರಿ ಇಬ್ಬರು ಒಂದೇ ಸಲ. ಫೋನ್ ಅಡಿಕ್ಟ್, 1 ನಿಮಿಷ ತಲೆ ಎತ್ತಲ್ಲ, ಫೋನಲ್ಲೇ ಇರ್ತಾರೆ ಯಾವಾಗಲೂ. ಆ್ಯಂಡ್ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದಾರೆ. ತೊಳಿ, ವೆಲ್ಕಮ್. ಆದರೂ ನನ್ನ ಪಾಯಿಂಟ್ ಇವ್ರು ಕಮ್ಮಿ ಕೊಟ್ಟರು ನನ್ನ ಬ್ಲಾಗಲ್ಲಿ. ಇರಲಿ ಗೈಸ್. ಸೊ ಈಗ ನನ್ನ ಶೂಟ್ ಮುಗೀತು. ನಾವೀಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಮುಗಿ ಮೀಟ್ ಮಾಡೋಕ್ಕೆ. ನಾನು ಮೆಟ್ರೋಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಬನ್ನಿ, ತುಂಬ ವರ್ಷ ಆಯಿತು ಮೆಟ್ರೋಲ್ ಹೋಗಿ, ಮಜಾ ಇರುತ್ತೆ ಗೈಸ್. ಸೊ ಈಗ ಇಲ್ಲಿಂದ ಮೆಟ್ರೋ ಸ್ಟೇಷನ್ವರೆಗೂ ಆಟೋ ಬುಕ್ ಮಾಡಿದ್ದೀನಿ. ಬನ್ನಿ, 2 ನಿಮಿಷದಲ್ಲಿ ಆಟೋ ಬರುತ್ತೆ ಗೈಸ್. ಈಗ ಇವ್ರು ನೋಡಿ ಹೆಂಗೆ ಬರ್ತಾವ್ರು ನಡ್ಕೊಂಡಿಲ್ಲಿ. ಹಾಂ, ನಾನು ಮೆಟ್ರೋಲ್ ಹೋಗ್ತಾ ಇದ್ದೀನಿ ಇವಾಗ ಆಚೆ. ಮೆಟ್ರೋ ಅಲ್ಲ,
ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೆ. ನೀವೆಲ್ಲ ಹೋಗಿದ್ರಿ? ಮೆಟ್ರಲ್ಲಿ ನಾನು ಫ್ರೀ ಬಸ್ ಹೋಗ್ತೀನಿ. ನೀವೆಲ್ಲ ಹೋಗಿದ್ರಿ? ಐರನ್ಗೆ ಸೋನು ಬಟ್ಟೆ ಕೊಡೋಕ್ಕೆ ಕಾಲೇಜ್ ಗೈಸ್ ಬುಕ್ ಆಗಿದ್ದು ಕ್ಯಾನ್ಸಲ್ ಆಯಿತು, ಈಗ ಇನ್ನೊಂದು ಬುಕ್ ಆಗ್ತಾ ಇದೆ. ಬಾಯ್ 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 ಬಾಯ್, ಟೇಕ್ ಕೇರ್, ಸಿ ಯು. ಬನ್ನಿ ಗೈಸ್, ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಹೊರಟಿದ್ದೀನಿ. ಸೊ ಅಂದೇ ಒಂದು ಮಾಸ್ಕ್ ತೊಗೊಂಬಿಡೋಣ ಅಂದ್ಕೊಂಡು ನಿಲ್ಲಿಸ್ಬೇಕು. ಸೊ ಫೈನಲಿ ಹೊರಟಿದ್ದೀವಿ. ಈಗ ಆಟೋ ಹತ್ತಿ ಮೆಟ್ರೋ ಸ್ಟೇಷನ್ ಹೋಗಿ ಮೆಟ್ರೋ ಹತ್ತಿ ಮತ್ತೆ ನಮ್ಮದು ಡೆಸ್ಟಿನೇಷನ್ಗೆ ಹೋಗಬೇಕು. ಲೆಟ್ಸ್ ಗೋ. ಮಜಾ ಇರುತ್ತೆ, ತುಂಬ ವರ್ಷ ಆದ್ಮೇಲೆ ಮೆಟ್ರೋಲ್ ಹೋಗ್ತಿರೋದು. ಬನ್ನಿ ಗೈಸ್. ಸೊ ಮೆಟ್ರೋಲ್ ಹೋಗೋ ಜೋಶಲ್ಲಿ ನಾನು ಕಾರ್ಡೇ ಮರ್ತ್ಬಿಟ್ಟಿದ್ದೀನಿ. ಇವಾಗ ನೆನಪಾಗ್ತಿದೆ. ಇವತ್ತು ಸಖತ್ ಲೈನ್ ಅಂತೂ ಇರುತ್ತೆ. ಈವ್ನಿಂಗ್ ಹೋಗ್ತಾ ಇರೋದು ನಾನು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಸೊ ಬ್ಲಿಂಕಿಟಲ್ಲಿ ಭಾರತ್ ಯಾತ್ರಾ ಅಂತ ಒಂದು ಕಾರ್ಡ್ ಬಂದಿದೆ ಅಂತೆ. ಸೊ ಅದನ್ನು ನಾನು ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಆರ್ಡರ್ ಮಾಡ್ತಾ ಇದ್ದೀನಿ. ಸೊ ದಟ್ ನಾವು ಹೋಗೋಷ್ಟರಲ್ಲಿ ಅದು ಬಂದಿರುತ್ತೆ. ಆ ಕಾರ್ಡನ್ನ ತೊಗೊಂಡು ಅದಕ್ಕೆ ರೀಚಾರ್ಜ್ ಮಾಡಿಕೊಂಡು ನಾನು ಆರಾಮಾಗಿ ಲೈನಲ್ಲಿ ನಿಲ್ದಿರ ಹೋಗ್ಬೋದು. ಲೆಟ್ಸ್ ಗೋ. ಜೆಪ್ಟೋಲು ಸಿಗುತ್ತೆ, ಜೆಪ್ಟೋಲು ಆರ್ಡರ್ ಮಾಡ್ಬೋದು. ಸೊ ಆರ್ಡರ್ ಪ್ಲೇಸ್ ಆಗಿದೆ. ನಾನು ಬರೀ ಕಾರ್ಡ್ ಮಾಡಿಲ್ಲ, ಅದ್ರ ಜೊತೆ ಇನ್ನೂ ಸರ್ಪ್ರೈಸು ಮಾಡಿದ್ದೀನಿ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ತುಂಬ ಸಿಂಪಲ್ಲು. ನಾನು ಬ್ಲಿಂಕಿಟ್ ಓಪನ್ ಮಾಡಿದೆ, ಭಾರತ್ ಯಾತ್ರಾ ಕಾರ್ಡ್ ಅಂತ ಹೊಡೆದೆ, ಸಿಕ್ತು, ಆರ್ಡರ್ ಮಾಡಿದ್ದೀನಿ. ಅಲ್ಲಿ ಹೋಗೋಷ್ಟರಲ್ಲಿ ಅದು ಬಂದಿರುತ್ತೆ. ಸೊ ಅಲ್ಲಿ ಹೋಗೋಷ್ಟರಲ್ಲಿ ಬಂದಿರುತ್ತೆ ಅಂತ ನಾನು ನಂಬಿದ್ದೀನಿ. ಲೆಟ್ಸ್ ಸಿ. ಅದು ಬಿಟ್ಟರೆ ಜೆಪ್ಟೋಲು ಆರ್ಡರ್ ಮಾಡ್ಬೋದು ನೀವು. ಗೈಸ್ ಫೈನಲಿ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ನಾನು 15 ನಿಮಿಷದಲ್ಲಿ ಬರುತ್ತೆ ಅಂದ್ಕೊಂಡ್ರೆ 10 ನಿಮಿಷದಲ್ಲಿ ಬಂದ್ಬಿಟ್ಟಿದ್ದಾರೆ ಅವರು. ಎಷ್ಟಾಯಿತು? ಆ ಕಾರ್ಡ್ ಬಂದು ಕಾಯ್ತಿದ್ದಾರೆ ಪಾಪ. ಬನ್ನಿ ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಡೋಣ. ಗೈಸ್ ಅಲ್ಲಿ ಬರ್ತಾ ಇದೆ ನೋಡಿ ಕಾರ್ಡ್. ಚಾಕ್ಲೇಟ್ ಅಣ್ಣ ಎಲ್ಲಿದೆ ಆರ್ಡ್ರು? ರ್ಯಾಪಿಡೋ ಅಲ್ಲ. ಹಾಂ ನಾನು ಹಾಯ್, ಸಾರಿ ಲೇಟ್ ಆಗೋಯ್ತು. ಥ್ಯಾಂಕ್ ಯು. ಕಾರ್ಡ್ ಇದರಲ್ಲಿ ಇದೆಯಾ? ಗೈಸ್ ನೋಡಿ ತಂದ್ಕೊಟ್ಟಿದ್ದಾರೆ ಅಣ್ಣ ನಮಗೆ. ನಾವು ಸ್ವಲ್ಪ ಲೇಟಾಗಿ ಹೋಯ್ತು ಬರೋದು. ಥ್ಯಾಂಕ್ ಯು, ಸಾರಿ ಲೇಟ್ ಮಾಡಿಬಿಟ್ವಿ. ಗೈಸ್ ಇದರಲ್ಲಿ ಎಲ್ಲ ಬರ್ತಿದೆ ಯಾವ ಥರ ಯೂಸ್ ಮಾಡಬೇಕು ಈ ಕಾರ್ಡ್ನ ಅಂತ. ಬೆಸ್ಟ್ ಪಾರ್ಟ್ ಅದು. ಬನ್ನಿ ಈಗ ರೀಚಾರ್ಜ್ ಮಾಡ್ಕೊಂಡು ಹೋಗೋಣ. ಆ್ಯಪ್ ಸ್ಟೋರ್ಗೆ ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಭಾರತ್ ಯಾತ್ರಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಭಾರತ್ ಯಾತ್ರಾ ಆ್ಯಪ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಗೈಸ್ ಇಲ್ಲಿರೋ ರೆಫರೆನ್ಸ್ ನಂಬರ್ನ ಹಾಕಬೇಕು. 7389 ಲಾಸ್ಟ್ 4 ಡಿಜಿಟ್ ಆಫ್ ದ ಕಾರ್ಡ್. ಗೈಸ್ ಭಾರತ್ ಯಾತ್ರಾ ಆ್ಯಪಲ್ಲಿ ನೀವು ಇಲ್ಲಿ ನೋಡಿ, ಇಲ್ಲ ಅಮೌಂಟ್ ಆ್ಯಡ್ ಮಾಡ್ಬೋದು. ಅದು ಬಿಟ್ಟರೆ ನಿಮ್ಮ ಫೋನ್ಪೇಗೆ ಹೋಗಿ ಈ ಕಾರ್ಡಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಅಮೌಂಟ್ನ ನೀವು ಆ್ಯಡ್ ಮಾಡ್ಬೋದು. ಫೋನ್ಪೇ, ಗೂಗಲ್ ಪೇನಾದ್ರು ಯೂಸ್ ಮಾಡ್ಬೋದು. ನನಗೆ 200 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಇಷ್ಟುದ್ದ ಲೈನ್ನ ಸ್ಕಿಪ್ ಮಾಡೋಕ್ಕೆ ಈ ಕಾರ್ಡ್ ಹೆಲ್ಪ್ ಆಯಿತು. ಗೈಸ್ ಫೈನಲಿ ಅಷ್ಟುದ್ದ ಲೈನ್ ನೋಡಿ ನನಗೆ ಟೆನ್ಷನ್ ಆಯಿತು. ಈ ಕಾರ್ಡ್ ಇದ್ದಿದ್ದಕ್ಕೆ ಒಳ್ಳೇದಾಯ್ತು ಇವತ್ತು. ಲೆಟ್ಸ್ ಗೋ. ಗೈಸ್ ಫೈನಲಿ ಎಂಟರ್ ಆಗಿದ್ದೀನಿ. ಮಾಸ್ಕ್ ಹಾಕೊಂಡ್ಬಿಟ್ಟೆ ಬಿಕಾಸ್ ತುಂಬ ಜನ ಇದ್ದಾರೆ. ಓಹ್ ನನಗೆ ಕನ್ಫ್ಯೂಸ್ ಆಗ್ತಿದೆ. ಈ ಕಡೆ ಆ ಕಡೆ ಹೋಗ್ಬೇಕಾಗಿರೋದು. ನಾವು ತುಂಬ ದಿನ ಆಯ್ತು ಮೆಟ್ರೋಗೆ ಬಂದು, ನಾನು ತುಂಬ ವರ್ಷಗಳಾಗೋಯ್ತು. ಫೈನಲಿ ಈಗ ಹೋಗ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗೋ. ಗೈಸ್ ನಾನು ಮುಂಚೆ ಮೆಟ್ರೋಲ್ ಹೋಗ್ಬೇಕಾದ್ರೆ ಇದೊಂದು ಫೇವ್ರೆಟ್ ಸ್ಪಾಟ್ ಇಲ್ಲಿ. ಗೈಸ್ ಸಿಂಗಲ್ ಕಾರ್ಡ್ನ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ನೆಟ್ವರ್ಕ್ ಎಲ್ಲೆಲ್ಲಿ ಯೂಸ್ ಆಗುತ್ತೋ ಅಂದರೆ ಮೆಟ್ರೋಸ್, ಬಸ್ಸಸ್ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಗೈಸ್ ಸೊ ಈ ಕಾರ್ಡ್ನ ಡೆಲ್ಲಿ, ಮುಂಬೈ, ಚೆನ್ನೈ, ಬೆಂಗಳೂರು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಗೈಸ್ ಇದು ಸಿಸ್ಟಮ್ಮು ಆಫ್ಲೈನ್ ಫ್ರೆಂಡ್ಲಿ. ಅಂದರೆ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲೂ ಇದನ್ನು ಟಾಪ್ ಅಪ್ ಮಾಡ್ಬೋದು. ಅಂಡರ್ಗ್ರೌಂಡ್ ಸ್ಟೇಷನ್, ಲೋ ಕನೆಕ್ಟಿವಿಟಿ ಝೋನ್ಸಲ್ಲಿ QR ಕೋಡ್ ಲೋಡ್ ಆಗಲಿ ಅಂತ ವೆಯ್ಟ್ ಮಾಡೋಂಗಿಲ್ಲ. ಗೈಸ್ ಇಫ್ ಯು ವಾಂಟ್ ಟು ಸ್ಕಿಪ್ ದ ಲೈನ್, ಗೋ ಕ್ಯಾಶ್ಲೆಸ್, ಟ್ರಾವೆಲ್ ಅಕ್ರಾಸ್ ದ ಸಿಟೀಸ್ ಆ್ಯಂಡ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಸ್ಮೂತ್ ಮೆಟ್ರೋ ಸರ್ವಿಸ್, ಗ್ರ್ಯಾಬ್ ಯುವರ್ ಭಾರತ್ ಯಾತ್ರಾ ಕಾರ್ಡ್ ರೈಟ್ ನೌ. ಬನ್ನಿ ಹೋಗೋಣ. ರೀಚ್ ಆಗಿದ್ದೀವಿ ನಮ್ಮ ಲೊಕೇಶನ್. ಸೊ ಫೈನಲಿ ರೀಚ್ ಆಗಿದ್ದೀನಿ. ನಾನು ಇಲ್ಲಿಂದ ಡಿನ್ನರ್ಗೆ ಹೋಗ್ತಾ ಇರೋದು ಫಸ್ಟು. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತೀನಿ. ನಾನು ತುಂಬ ಬೇಗ ಬಂದುಬಿಟ್ಟೆ, ಮೆಟ್ರೋ ಬಂದಿದ್ದಕ್ಕೆ ಬೇಗ ಬಂದುಬಿಟ್ಟೆ. ಎನಿವೇಸ್ ಅವ್ರು ಬಂದಮೇಲೆ ಡಿನ್ನರ್ಗೆ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕಿನ್ನು, ನೋಡೋಣ. ಗೈಸ್ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ಕೊಂಡು ನಾನು ಇಲ್ಲಿಗೆ ಬಂದು ರೀಚ್ ಆದರೆ ಅವರು ಇನ್ನೊಂದು ಏರಿಯಾ ರೀಚ್ ಆಗಿದ್ದಾರೆ. ಅದಕ್ಕೆ ಮತ್ತೆ ಆಟೋ ಹತ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಈಗ ಯಾಕೆ ಕೇಳ್ತೀರಾ ನನ್ನ ಕತೆ? ನಾನು ಈ ಮಾಲಿಗೆ ಬಂದಿದ್ದೀನಿ, ಒರಾಯನ್ ಮಾಲ್ ಹತ್ರ. ಅವ್ರು ಮಾಲ್ ಆಫ್ ಏಷ್ಯಾ ಹತ್ರ ಹೋಗ್ತಾ ಇದ್ದಾರೆ. ಸೊ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ಸ್ ಆಗಿ ಏನೇನೋ ಕತೆಗಳಾಗೋಯ್ತು. ಎನಿವೇಸ್ ಈಗ ವಾಪಸ್ ಹೋಗ್ತಾ ಇದ್ದೀನಿ ಆಟೋ ಹತ್ಕೊಂಡು. ಬನ್ನಿ ಲೆಟ್ಸ್ ಗೋ. ಸೊ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಇದರಲ್ಲಿ ನಾನು ಸರ್ಪ್ರೈಸ್ ಇನ್ನೊಂದು ಆರ್ಡರ್ ಮಾಡಿದ್ದೆ, ಅದೂ ಬಂದಿದೆ. ಬನ್ನಿ ಈಗ ಹೋಗಿ ಊಟ ಡಿನ್ನರ್ ಮುಗಿಸ್ಕೊಂಡು ಮೂವಿಗೆ ಹೋಗೋ ಪ್ಲಾನ್ ಇದೆ. ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಡಿನ್ನರ್ ಮುಗಿಸಿ ನೋಡೋಣ ಆಗುತ್ತಾ ಅಂತ. ಲೆಟ್ಸ್ ಗೋ. ರೀಚ್ ಆಗಿದ್ದೀವಿ ಲೊಕೇಶನ್ನು. ಸೊ ದಿಸ್ ಇಸ್ ವೇರ್ ವಿ ಆರ್. ಇಲ್ಲೇ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ. ಅದು ಒಂದ್ಸರಿ ಓಪನ್ ಮಾಡ್ತೀರಾ ನಿಮಗೆ ಕೊಟ್ಟಿದ್ದ ಗಿಫ್ಟು.
ಸರ್ಪ್ರೈಸ್ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಗೈಸ್ ಅದೇನು ಅಲ್ಲ, ನಾನು ಯೂಶುವಲ್ ಆಗಿ ಕೊಡೋ ಥರ ಒಂದು ಫ್ಲವರ್ ಅಷ್ಟೇ ಗೈಸ್. ಡಿಮ್ಸೆಮ್ಸ್ ಬಂದಿದೆ, ಡಿಮ್ಸೆಮ್ಸ್ ಗೈಸ್. ಸೂಶಿ ಬಂದಿದೆ. ಗೈಸ್ ಡಿನ್ನರ್ ಮುಗಿಸಿ ಅವ್ರನ್ನ ಡ್ರಾಪ್ ಮಾಡಿ ಈಗ ನಾನು ಮತ್ತೆ ಕ್ಯಾಬ್ ಹೊತ್ತಿ ಹೋಗ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಯ್ ಹೇಳಿ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಆರಾಮ್. ಗೈಸ್ ಈಗ ಫೈಲಿ ಮನೆಗೆ ವಾಪಸ್ ಹೋಗ್ಬಿಟ್ಟು ಮಾತಾಡ್ತೀನಿ. ಗೈಸ್ ಫೈಲಿ ಮನೆ ವಾಪಸ್ ಬಂದಿದ್ದೀನಿ ಗೈಸ್. ಅಲ್ಲಿ ತಿಂದೆ, ಬಟ್ ಸ್ವಲ್ಪ ತಿಂದೆ, ಬಿಕಾಸ್ ನನ್ನ ಡಯಟಲ್ಲಿ ಇರೋದ್ರಿಂದ ಒಂದು 2-3 ಪೀಸ್ ಟೇಸ್ಟಿಗೋಸ್ಕರ ತಿಂದ್ಬಿಟ್ಟು ವಾಪಸ್ ಮನೆಗೆ ಬಂದು ಮೊಟ್ಟೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸೊ ನಾನು ಬಲ್ಕಲ್ಲಿರೋದ್ರಿಂದ ಈಗ ಜನ ಡಯಟಲ್ಲಿ ಇದೆಯಾ ನೀನು ಅದು ತಿನ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ವೆನ್ ಐ ವಾಸ್ ಆನ್ ಡಯಟ್ ಬ್ಯಾಕ್ ದೆನ್ ಅದು ಕಟ್ಟಲ್ಲಿದ್ದಿದ್ದು, ಅಂದರೆ ನನ್ನ ಫ್ಯಾಟ್ ಎಲ್ಲ ಕಟ್ ಮಾಡ್ತಿದ್ದೆ. ಇವಾಗ ನಾನು ಬಲ್ಕಲ್ಲಿದ್ದೀನಿ. ಸೊ ಐ ಕ್ಯಾನ್ ಈಟ್ ಅ ಲಿಟಲ್ ಬಿಟ್ ಆಫ್ ಇಟ್. ಸ್ವಲ್ಪ ಲೀನಿಯನ್ಸ್ ಇರುತ್ತೆ, ಬಟ್ ನಾಟ್ ಟೂ ಮಚ್, ಸ್ವಲ್ಪ. ಸೊ ಬ್ಯಾಲೆನ್ಸ್ ಮಾಡ್ಕೋಬೋದು ಅನ್ನೋ ಥರ. ಅದಕ್ಕೆ ಅಲ್ಲಿ ತಿಂದಾಗ ಅಲ್ಲಿ ಮ್ಯಾನೇಜ್ ಮಾಡೋದು. ಬನ್ನಿ ಈಗ ತಿಂದು ಮಲಗೋದು. ಐ ಆಮ್ ಸೂಪರ್ ಎಕ್ಸೈಟೆಡ್. ದಿನ ಜಿಮ್ಗೆ ಹೋಗೋಕೆ ಈಗ ಸ್ವಲ್ಪ ಎಕ್ಸೈಟ್ಮೆಂಟ್ ವಾಪಸ್ ಬಂದಿದೆ. ಸೊ ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಟ್ರ್ಯಾಕ್. ಸುಸ್ತಾಗೋಯ್ತು ಇವತ್ತು, ಟಯರ್ಡ್ ಆಗೋಯ್ತು. ಇನ್ನೊಂದು ಬ್ಲಾಗ್ ಶೂಟ್ ಮಾಡಿ ವಾಪಸ್ ಹೋಗಿ ಮತ್ತೇನೇನೋ ಕಂಟೆಂಟ್ ಎಲ್ಲ ಇತ್ತಲ್ಲ, ಎಕ್ಸಾಸ್ಟೆಡ್. ಬನ್ನಿ ಊಟ ಮಾಡಿ ಮಲಗಿ, ಬೆಳಗ್ಗೆ ಸಿಗ್ತೀನಿ. ಬಾಯ್. ಓ ಫಾಮ್ಸ್, ರಾತ್ರಿ ಬಂದು ಊಟ ಮಾಡಿ ಮಲ್ಕೊಂಬಿಟ್ಟೆ ನಾನು. ಸೊ ವಾಸ್ ಅ ನೈಸ್ ಡೇ. ಸ್ವಲ್ಪ ಟ್ರಾವೆಲ್ ಜಾಸ್ತಿ ಆಗೋಯ್ತು ಆ್ಯಂಡ್ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬ್ಲರ್ ಮಾಡೋದೆಲ್ಲ ಇರುತ್ತೆ ಅಂತ ನಾನು ಅದು ಜಾಸ್ತಿ ತೋರಿಸ್ಬೇಕು ಅಂತ ಇರಲಿಲ್ಲ. ಬಟ್ ನಾನು ಹೋಗಿದ್ದೆ ಆ್ಯಂಡ್ ದಟ್ ಈಸ್ ವೈ ಐ ಡಿಡ್ ಅ ವ್ಲಾಗ್. ಎನಿವೇಸ್, ಸೊ ಈ ವಿಡಿಯೋ ಹಿಂಗೆ ಎಂಡ್ ಮಾಡ್ತೀನಿ. ಮೆಟ್ರೋಲ್ ಹೋಗಿದ್ದು ಒಂಥರ ಮಜಾ ಇತ್ತು. ನಾನು ಜಾಸ್ತಿ ಉದ್ದ ಟ್ರಾವೆಲ್ ಮಾಡಿಲ್ಲ, ಬಟ್ ತುಂಬ ಹಳೆ ದಿನಗಳೆಲ್ಲ ನೆನಪಾಯಿತು. ಅದು ಬಿಟ್ಟರೆ ನೀವೇನಾದ್ರು ಭಾರತ್ ಯಾತ್ರಾ ಕಾರ್ಡ್ನ ಬೈ ಮಾಡಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕಿಂದ ಬೈ ಮಾಡ್ಬೋದು. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ. ಟೇಕ್ ಕೇರ್. ಸಿ ಯು. ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ